ಕನ್ನಡ 9 ಚಾನೆಲ್ ಹಾಗೂ ಯೂಟ್ಯೂಬ್, ಫೇಸ್ಬುಕ್, ಇನ್ಸ್ಟಾಗ್ರಾಂನಲ್ಲಿ ಜಾಹೀರಾತು ನೀಡಲು ಈ ಕೆಳಗಿನ ಮೊಬೈಲ್ ನಂಬರ್ಗೆ ಕರೆ ಮಾಡಿ 9880600601 or 7337768714. ನಮ್ಮ ವಾಹಿನಿಯನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. नमस्ते सदा वत्सले मातृभूमे, नमस्ते सदा वत्सले मातृभूमे, त्वया हिन्दुभूमे सुखं वर्धितोऽहम्, त्वया हिन्दुभूमे सुखं वर्धितोऽहम्, महामङ्गले पुण्यभूमे त्वदर्थे, महामङ्गले पुण्यभूमे त्वदर्थे, पतत्वेशकायो नमस्ते नमस्ते, पतत्वेशकायो नमस्ते नमस्ते, प्रभो शक्तिमन हिंदू राष्ट्रांग भूता, प्रभो शक्तिमन हिंदू राष्ट्रांग भूता, इमे सादरं त्वां नमामो वयम्, इमे सादरं. ದೇಶದೆಲ್ಲೆಡೆ ಭಾರೀ ಸಂಚಲನ ಮೂಡಿಸಿ ಸದ್ಯ ಚರ್ಚೆಯಲ್ಲಿರುವ ರಾಷ್ಟ್ರೀಯ ಸ್ವಯಂ ಸೇವಾ ಸಂಘ ಅಂದರೆ RSS ಸಂಘಟನೆ ಈಗ ಕಾಂಗ್ರೆಸ್ಗೆ ಬಿಸಿ ತುಪ್ಪವಾಗಿದೆ. ಹೇಗಾದರೂ ಮಾಡಿ ಈ ಸಂಘಟನೆಯನ್ನು ಮುಗಿಸಬೇಕು ಅಂತ ಹೊರಟಿದೆ. ಆದರೆ ಭಾರತ ಹಿಂದುತ್ವದ ಪರಂಪರೆಯನ್ನು ಹೊಂದಿರುವ ರಾಷ್ಟ್ರ. ಪ್ರಧಾನಿ ಮೋದಿ, ಗೃಹ ಸಚಿವ ಅಮಿತ್ ಶಾ ಸೇರಿದಂತೆ ಕೇಂದ್ರ ಮತ್ತು ರಾಜ್ಯದ ಹಲವು ಬಿಜೆಪಿ ನಾಯಕರು RSS ಸಂಘಟನೆಯಿಂದಲೇ ಗುರುತಿಸಿಕೊಂಡಿರುವವರು. ದೇಶದ ಉಳಿವಿಗಾಗಿ ಸತತ 100 ವರ್ಷದಿಂದ ಹಲವು ನಾಯಕರು ಶ್ರಮಿಸಿದ್ದಾರೆ. ಹಿಂದೂ ಸಂಘಟನೆ ಮತ್ತು ಐಕ್ಯತೆಯನ್ನು ಪ್ರೋತ್ಸಾಹಿಸುವುದು ಇದರ ಮುಖ್ಯ ಗುರಿಯಾಗಿತ್ತು. ಸಂಘಟನೆ ಬೆಳೆಯುತ್ತಾ ಬಂತು ಮತ್ತು ಇಂದು ಭಾರತದ ದೊಡ್ಡ ಸ್ವಯಂ ಸೇವಕ ಸಂಘಟನೆಯಾಗಿದೆ. नमस्ते सदा वत्सले मातृभूमे, नमस्ते सदा वत्सले मातृभूमे, त्वया हिन्दुभूमे सुखं वर्धितोऽहम्, त्वया हिन्दुभूमे सुखं वर्धितोऽहम्, महामङ्गले पुण्यभूमे त्वदर्थे, महामङ्गले पुण्यभूमे त्वदर्थे, पतत्वेशकायो नमस्ते नमस्ते, पतत्वेशकायो नमस्ते नमस्ते, प्रभो शक्तिमन हिंदू राष्ट्रांग भूता, प्रभो शक्तिमन हिंदू राष्ट्रांग भूता, इमे सादरं त्वां नमामो वयम्. ಪುಟಿದು ಚಿಮ್ಮುತ್ತಿದೆ ಅಂತಃಶಕ್ತಿಯು ಹೃದಯದೊಳಗಿನಿಂದ, ಸೆಟೆದು ನಿಲ್ಲುತ್ತಿದೆ ಸ್ವಾಭಿಮಾನವು, ಸೆಟೆದು ನಿಲ್ಲುತ್ತಿದೆ ಸ್ವಾಭಿಮಾನವು, ತಾಯ ಸ್ಮರಣೆಯಿಂದ, ತಾಯ ಸ್ಮರಣೆಯಿಂದ, ತಾಯ ಸ್ಮರಣೆಯಿಂದ, ತಾಯ ಸ್ಮರಣೆಯಿಂದ, ಪುಟಿದು ಚಿಮ್ಮುತ್ತಿದೆ ಅಂತಃಶಕ್ತಿಯು ಹೃದಯದೊಳಗಿನಿಂದ. ಸಂಘಟನೆ 100ನೇ ವರ್ಷವನ್ನು ಪೂರೈಸಿದ ಹಿನ್ನೆಲೆಯಲ್ಲಿ ದೇಶದಾದ್ಯಂತ ಪಥಸಂಚಲನದ ಮೂಲಕ ಸಂಭ್ರಮಾಚರಣೆಯನ್ನು ಮಾಡುತ್ತಿದೆ. ಇದು ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಬಿಸಿತುಪ್ಪವಾಗಿದ್ದು, ಈ ಸಂಘಟನೆಯನ್ನು ಹೇಗಾದರೂ ಮಾಡಿ ನಿಷೇಧಿಸಬೇಕೆಂದು ಕಾಯುತ್ತಿದ್ದಾರೆ. ಆದರೆ ಇಂದು ಬಲಿಷ್ಠ ಭಾರತವಾಗಲು ಈ ಸಂಘಟನೆಯೂ ಕಾರಣವಾಗಿದೆ. ರಾಜ್ಯದಲ್ಲಿ ಸದ್ಯ RSS ಮತ್ತು ದಲಿತ ಸಂಘಟನೆಗಳ ನಡುವೆ ಕಿಚ್ಚು ಹೊತ್ತಿಸಿರುವ ಪ್ರಿಯಾಂಕ ಖರ್ಗೆ ವಿರುದ್ಧ ರಾಜ್ಯದ ಜನ ತಿರುಗಿಬಿದ್ದಿದ್ದಾರೆ.
ಆರ್ಎಸ್ಎಸ್ ಸ್ಥಾಪನೆಯಾಗಿ ಇದೀಗ 100 ವರ್ಷಗಳು ಪೂರ್ಣಗೊಂಡಿವೆ. ಆರ್ಎಸ್ಎಸ್ ತನ್ನನ್ನು ಒಂದು ಸಾಂಸ್ಕೃತಿಕ ಸಂಘಟನೆ ಎಂದು ಕರೆದುಕೊಳ್ಳುತ್ತದೆ. ಯಾವುದೇ ರಾಜಕೀಯ ಪಕ್ಷಗಳ ಚಟುವಟಿಕೆಗಳಲ್ಲಿ ನೇರ ಪಾತ್ರ ಹಾಗೂ ನಿಯಂತ್ರಣ ಇಲ್ಲ ಎಂದು ಹೇಳಿಕೊಳ್ಳುತ್ತದೆ. ಆದರೆ ಆರ್ಎಸ್ಎಸ್ ಪರೋಕ್ಷವಾಗಿ ಎಲ್ಲವನ್ನು ನಿಯಂತ್ರಣ ಮಾಡುತ್ತಿದೆ ಎಂಬ ಆರೋಪ ಇದೆ. ಬಿಜೆಪಿ ಆರ್ಎಸ್ಎಸ್ನ ರಾಜಕೀಯ ಘಟಕವಾಗಿ ಕಾರ್ಯನಿರ್ವಹಿಸುತ್ತಿದೆ. ಬಿಜೆಪಿಯ ಬಹುತೇಕ ನಾಯಕರು ಸಂಘದ ಕಾರ್ಯಕರ್ತರಾಗಿದ್ದಾರೆ. ಸಂಘದ ನಿರ್ದೇಶನದ ಮೇರೆಗೆ ಬಿಜೆಪಿ ಕಾರ್ಯನಿರ್ವಹಣೆ ಮಾಡುತ್ತಿದೆ ಎಂಬುದು ಕಾಂಗ್ರೆಸ್ನ ಬಲವಾದ ಆರೋಪವಾಗಿದೆ. मुझे इसकी कोई जानकारी नहीं, आपने किसका इंटरव्यू किया, क्या किया, और न ही कोई मेरी कभी आरएसएस के लोगों से इस प्रकार की कोई मीटिंग हुई है, और न ही मुझे इसकी कोई जानकारी है. लेकिन मैं आरएसएस से जुड़ा रहा. बचपन से मेरा जो कुछ भी संस्कार हुआ, मेरी डिसिप्लिन आई, मेहनत करने का स्वभाव बना, उसमें आरएसएस का संस्कार का बहुत बड़ा रोल है. आरएसएस ने कभी भी, मेरे इतने साल के संबंध है, हम लोगों को न कभी इस प्रकार से काम करने के लिए कहा है. आरएसएस पहले से ही कहता है कि जिसका राजनीतिक इंटरेस्ट होगा वो उसकी मनमर्जी का मालिक है, उसको ठीक लगे तो काम करे, नहीं लगे तो न करे. संघ की तरफ से इस प्रकार के कोई निर्देश होते नहीं है. एक पहली बात है, मैं मीडिया के कभी कमेंट नहीं किया. ये बात जरूर है कि हमारे देश में जैसे कोर्ट जजमेंट के संबंध में कुछ भी बोलो तो कंटेम्प्ट ऑफ कोर्ट होता है. अब वो तो कानूनी व्यवस्था है, लेकिन एक दूसरा नया एक ऐसा तो हुआ है कि देश भर के राजनेताओं को तो जो चाहे वो बद्दी से बद्दी बात बोलो, लेकिन कोई अगर अखबार में कोई चीज़ आ गई, टीवी में कुछ आ गया और उसके खिलाफ गलती से भी कोई शब्द निकालेगा तो माय गॉड, सब कंटेम्प्ट ऑफ कोर्ट में जितनी सज़ा होती होगी इससे ज़्यादा सज़ा सब इस दुनिया के लोग इकट्ठे होकर के कर देते हैं. तो ये एक बहुत बड़ा टेररिज्म चल रहा है. अब हम तो राजनीति में हमको भुगतना पड़ता है. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಚಟುವಟಿಕೆಗಳಿಗೆ ಸರ್ಕಾರಿ ಸ್ಥಳಗಳಲ್ಲಿ ನಿಷೇಧ ಹೇರಿರುವ ಬಗ್ಗೆ ಸರ್ಕಾರದ ತೀರ್ಮಾನ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ. ಸಂಘದ ಕಾರ್ಯಚಟುವಟಿಕೆಗಳಿಗೆ ಸರ್ಕಾರಿ ಸ್ಥಳಗಳಲ್ಲಿ ಅನುಮತಿ ಕೊಡಬಾರದು ಎಂದು ಗ್ರಾಮೀಣಾಭಿವೃದ್ಧಿ ಸಚಿವ ಪ್ರಿಯಾಂಕ್ ಖರ್ಗೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಪತ್ರ ಬರೆದಿದ್ದರು. ಈ ಪತ್ರವನ್ನು ಪರಿಶೀಲನೆ ನಡೆಸಿ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಸಿಎಂ ಸಿದ್ದರಾಮಯ್ಯ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿಯವರಿಗೆ ಸೂಚನೆ ನೀಡಿದ್ದರ ಬಳಿಕ ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಪರೋಕ್ಷವಾಗಿ ಆರ್ಎಸ್ಎಸ್ ಚಟುವಟಿಕೆಗಳಿಗೆ ಸರ್ಕಾರಿ ಶಾಲೆ ಕಾಲೇಜು ಆವರಣದಲ್ಲಿ ನಿರ್ಬಂಧ ಹೇರಲು ಕ್ರಮ ಕೈಗೊಳ್ಳಲಾಗಿದೆ. ಸದ್ಯ ಇದು ವಿವಾದಕ್ಕೆ ಕಾರಣವಾಗಿದೆ. ಬಿಜೆಪಿ ನಾಯಕರು ಕಾಂಗ್ರೆಸ್ ವಿರುದ್ಧ ಮುಗಿಬಿದ್ದಿದ್ದಾರೆ. ಸಂಘವನ್ನು ನಿಮ್ಮಿಂದ ನಿಷೇಧ ಮಾಡಲು ಸಾಧ್ಯವಿಲ್ಲ ಎಂದು ಸವಾಲು ಹಾಕಿದ್ದಾರೆ. ಹಾಗಾದರೆ ಆರ್ಎಸ್ಎಸ್ ಹುಟ್ಟಿದ್ದು ಯಾವಾಗ? ಅದರ ಉದ್ದೇಶ ಏನು? ಸಂಘದ ವಿರುದ್ಧ ಇರುವ ಪ್ರಮುಖ ಆರೋಪಗಳೇನು? ಹಾಗೂ ಇದಕ್ಕೆ ಸಂಘ ನೀಡುವ ಸಮರ್ಥನೆ ಏನು? ಕಾಂಗ್ರೆಸ್ ನಾಯಕರು ಏಕೆ ಸಂಘದ ವಿರುದ್ಧ ಮುಗಿಬಿದ್ದಿದ್ದಾರೆ? ಈ ಕುರಿತಾದ ಒಂದಿಷ್ಟು ವಿವರಗಳು ಇಲ್ಲಿವೆ. ನಮಸ್ತೆ ಸದಾ ವತ್ಸಲೆ ಮಾತೃಭೂಮೆ, ನಮಸ್ತೆ ಸದಾ ವತ್ಸಲೆ ಮಾತೃಭೂಮೆ, ತ್ವಯಾ ಹಿಂದೂ ಭೂಮೆ ಸುಖಂ ವರ್ಧಿತೋಹಂ, ತ್ವಯಾ ಹಿಂದೂ ಭೂಮೆ ಸುಖಂ ವರ್ಧಿತೋಹಂ, ಮಹಾಮಂಗಲೆ ಪುಣ್ಯಭೂಮೆ ತ್ವದರ್ಥೆ, ಮಹಾಮಂಗಲೆ ಪುಣ್ಯಭೂಮೆ. ಸಾಹೇಬರಿಗೆ ಕಾನೂನಿನ ಅರಿವು ಸಂಪೂರ್ಣವಾಗಿದೆ. ಎಲ್ಲೂ ಕೂಡ ನಾನು RSS ಬ್ಯಾನ್ ಮಾಡಬೇಕು ಅಂತ ಹೇಳೇ ಇಲ್ಲ. ಅದು ರಿಜಿಸ್ಟರೇ ಆಗಿಲ್ಲ ಅಂದರೆ ಬ್ಯಾನ್ ಹೆಂಗೆ ಮಾಡ್ತೀರಾ? ಆಮೇಲೆ SR ಬೊಮ್ಮಾಯಿ ಅವರ ಜಜ್ಮೆಂಟ್ ಓದ್ಬಿಡಿ. SR ಬೊಮ್ಮಾಯಿ ಏನು ಒಂದು ಮಹತ್ವದ ತೀರ್ಪು ಇಡೀ ದೇಶಕ್ಕೆ ಬಂದಿದೆ. ಆ ಜಜ್ಮೆಂಟ್ನಲ್ಲಿ ಸಂವಿಧಾನದ ಬಗ್ಗೆ ಮತ್ತು ಜಾತ್ಯತೀತ ತತ್ವದ ಬಗ್ಗೆ ಏನಿದೆ ಅಂತ
ಬೊಮ್ಮಾಯಿ ಸಾಹೇಬರು ಓದ್ಬಿಟ್ರೆ ಕರೆಕ್ಟಾಗಿ BJP ಬಿಟ್ಟು ಬಂದುಬಿಡ್ತಾರೆ. ಬಟ್ ಈಸಿ ಅಬೌದಲ್ಲ, ಏನು ಸಂವಿಧಾನಕ್ಕಿಂತ ದೊಡ್ಡವರಾಗ್ಬಿಟ್ರೇನ್ರಿ ಇವರೆಲ್ಲರೂ? ಮಾಡಲಿ ನೋಡೋಣ. ಕೋರ್ಟ್ ಪರ್ಮಿಷನ್ ಕೊಟ್ಟರೆ ಮಾಡಲಿ, ಬೇಡ ಅಂತ ಇಲ್ಲ. ವಿತೌಟ್ ಪರ್ಮಿಷನ್ ಮಾಡೋಕ್ಕೆ ಹೋದರೆ ನಾವೇನು ಸರ್ಕಾರದವ್ರೇನು ಕತೆ ಕಾಯ್ಕೊಂಡಿದ್ದೀವ? ಇವೆಲ್ಲ ಇಂಥ ಪ್ರಚೋದನೆಕಾರಿ ಹೇಳಿಕೆಗಳನ್ನು ಕೊಡೋದು ಬಿಟ್ಟು ಕಾನೂನು ಪಾಲನೆ ಮಾಡಿದ್ರೆ ಒಳ್ಳೆಯದು ಎಲ್ಲರಿಗೂ, ಅವರಿಗೆ ಅವ್ರ ಸಂಸ್ಥೆಗಳಿಗೆ. ಸುಮ್ಮನೆ ಬಾಯಿಗೆ ಬಂದಂಗೆ ಮಾತಾಡೋಕ್ಕಾಗಲ್ಲ. ಶಾಖೆಗಳಲ್ಲಿ ಮಾತಾಡ್ದಂಗೆ ಪಬ್ಲಿಕ್ನಲ್ಲಿ ಮಾತಾಡಿದ್ರೆ ಕಾನೂನು ಪ್ರಕಾರ ಕ್ರಮ ತಗೋತೀವಿ. ಕನ್ನಡ ರಿಜಿಸ್ಟರ್ಡ್ ಇದೆಯಾ ಇಲ್ಲ ಅಂತ ಕೇಳೋದು ತಪ್ಪ ಸರ್? ಹಾಂ, ಮುಖದ ಮೇಲೆ ಬಿಸಾಕಿ, ನನ್ನ ಮುಖದ ಮೇಲೆ ಬಿಸಾಕಿ ನೀವು ಪೇಪರ್ನ, ರಿಜಿಸ್ಟ್ರೇಷನ್ ಡಾಕ್ಯುಮೆಂಟ್ಸ್ನ ತಗೊಳಪ್ಪ, ಬಾಯಿ ಮುಚ್ಕೊಂಡಿರು ಅಂತ ಯಾರು ಬೇಡ ಅಂದಿದ್ದಾರೆ? ಈಗ ದೇವಸ್ಥಾನದಲ್ಲಿ ಇರೋ ಹುಂಡಿಗೆ ಜನರು ಹಾಕ್ತಾ ಇರೋದು ಲೆಕ್ಕ ಸಿಗ್ತದೆ. RSSಗೆ ದೇಣಿಗೆ ಕೊಡ್ತಾ ಇರುವಂಥ ಲೆಕ್ಕ ಯಾಕೆ ಸಿಗ್ತಾ ಇಲ್ಲ ನಿಮಗೆ? ದೇವ್ರಿಗಿಂತ ದೊಡ್ಡವರಾಗ್ಬಿಟ್ರೆ ಇವರು? ದೇಣಿಗೆ ಎಲ್ಲಿಂದ ಬರ್ತಾ ಇದೆ ಅಂತ ಗೊತ್ತಾಗಬೇಕಲ್ಲ? ಹೆಂಗೆ ಗೊತ್ತಾ? ಇವರು ರಾಜ್ಯದಿಂದ ಬರ್ತಾ ಇದೆಯಾ, ಹೊರ ರಾಜ್ಯದಿಂದ ಬರ್ತಾ ಇದೆಯಾ, ಹೊರ ದೇಶದಿಂದ ಬರ್ತಾ ಇದೆಯಾ? ಕಾಂಗ್ರೆಸ್ ಸಂಸ್ಕೃತಿ ಒಂದು, RSS ಸಂಸ್ಕೃತಿ ಅಲ್ಲ. RSS ಅವರು ಯಾವತ್ತು ದೇಶಭಕ್ತರು. RSSನ ಸ್ವಯಂ ಸೇವಕರು ಈ ರಾಷ್ಟ್ರವನ್ನ, ಈ ದೇಶವನ್ನ ಕಾಯುವಂತ ಜನ. ನಾವೇನೋ ಅವನಿಗೇನು ಬೆದರಿಕೆ ಆಗ್ತಂಥದ್ದು ಅಂಥ ದರ್ದೇನು ನಮ್ಗೇನು ಬಂದಿಲ್ಲ. ಅವನೇನೇನು ಯಾವನ ಹತ್ರನೋ ಒಂದು ಲೆಟರ್ ಬರ್ಸ್ಬಿಟ್ಟು, ಒಂದು ಫೋನ್ ಮಾಡಿಸ್ಬಿಟ್ಟು, ಒಂದು ಕಂಪ್ಲೇಂಟ್ ಕೊಟ್ಬಿಟ್ರೆ ಅದು RSS ನಲ್ಲಿ ಗುರುಗಳು ತೋರಿಸಿದ್ರೆ ಅವನು ನಾಚಿಕೆಗೇಡು, ಅವನು ಮಾನ ಮರ್ಯಾದಿಲ್ಲ. ಅವ್ರು ಇದನ್ನ ಮಾತನ್ನ ವಾಪಸ್ ತಗೋಬೇಕು. ಈಗಲಾದರೂ ಕ್ಷಮ ಕೇಳಿ ಅವ್ರ ತಂದೆ ಹತ್ರ ಹೋಗಿ ಬುದ್ಧಿ ಕಲಿತು RSS ಬಗ್ಗೆ ಗೌರವವನ್ನು ಕೊಡೋದನ್ನ ಕಲ್ತ್ಕೊಳ್ಳಿ ಅಂತ ನಾನು ಭಾವಿಸಿದ್ದೀನಿ. ಇವೆಲ್ಲ ಈ ಉಡಾಪೆ ಗಿಡಾಪೆ ಇವೆಲ್ಲ ಬ್ಲಾಕ್ ಮೈನು, ಇದೆಲ್ಲ ಒಂದು ಶೋ, ಅಂದ್ರೆ ಮಾರ್ಕೆಟ್ ರೈಸ್ ಮಾಡ್ಕೊಳ್ಳೋದು ಬೇಡ. RSSನ ಕೆಣಕಿ ಒಂದು RSS ಅವ್ರು ಬೆದರಿಕೆ ಹಾಕೋದು, ಬೆದರಿಕೆ ನೀವು ನಿಮ್ಮ ಬೆದರಿಕೆಗೆ ನೀವೇನೋ ಆದೇಶ ಮಾಡಿದ್ರಲ್ಲ, ತಾಕತ್ತಿದ್ರೆ ಈಗ ಬಂದು ಈ ಒಂದು ಪ್ರೊಸೆಷನ್ನ ಇಲ್ಲಿ ತಡೆಯಕ್ಕೆ ನಿಮ್ಮ ಪೊಲೀಸ್ ಅಧಿಕಾರಿಗಳು ಹೇಳಿ, ನಿಮ್ಮ ಜಿಲ್ಲಾ ಅಧಿಕಾರಿಗಳು ಹೇಳಿ, ಧೈರ್ಯ ಇದ್ರೆ, ನಿಮ್ಮ ಸರ್ಕಾರಕ್ಕೆ ತಾಕತ್ತಿದ್ರೆ, ಕಾಂಗ್ರೆಸ್ಗೆ ನಿಮ್ಗೇನಾದರೂ ಮಾನ ಮರ್ಯಾದೆ ಇದ್ರೆ ಇಲ್ಲಿ ನಿಲ್ಸಕ್ಕೆ ಹೇಳಿ ಬಂದು. ಈಗ ಆದೇಶ ಮಾಡಲಿ ಅವರು, ಈಗ ಆದೇಶ ಮಾಡೋರಲ್ಲ, ಇವತ್ತು ನಿಲ್ಸಕ್ಕೆ ಹೇಳಿ ಅವರು. ಆಮೇಲೆ ಏನು ಅಂತ ಅವ್ನು ನೋಡ್ಕೊಳ್ಳಿ. ಎಲ್ಲ ಬೆದರಿಕೆ ನಮ್ಮ ಸಂಸ್ಕೃತಿ ಅಲ್ಲ. ಕೊಲೆ ಬೆದರಿಕೆ ನಿಮ್ಮ ಸಂಸ್ಕೃತಿ. ನಾವು ಯಾವತ್ತು RSS ಇತಿಹಾಸದಲ್ಲಿ ಯಾರನ್ನ, ನಮ್ಮ ಕಾರ್ಯಕರ್ತರನ್ನ ನೀವು ಮರ್ಡರ್ ಮಾಡಿಸಿದ್ದೀರಿ. ಮಂಗಳೂರಲ್ಲಿ ಎಷ್ಟು ಜನ ಮಾಡಿಸಿದ್ದೀರ ಅಂತ ಗೊತ್ತಿದೆ. ಪುತ್ತೂರಲ್ಲಿ ಏನಾಗಿದೆ ಅಂತ ಗೊತ್ತಿದೆ. ಬೇಡ ಎಲ್ಲ ಯಾಕೆ ನೀವು ನಿಮ್ಮ ಕರ್ಮನ ನೀವು ಯಾಕೆ ಜಾಲಾಡಿಸ್ಕೊತೀರಾ? ಇನ್ನೇನು ಕಾಂಗ್ರೆಸ್ ಅವನತಿ ಸ್ಥಾನದಲ್ಲಿ ಬರ್ತಾ ಇದೆ. ಇನ್ನೆರಡು ವರ್ಷದಲ್ಲಿ 136 ಇದ್ದು 36ಕ್ಕೆ ಬಂದ್ರೆ ಆಶ್ಚರ್ಯ ಎಲ್ಲ ಬರೆದಿಟ್ಕೊಳ್ಳಿ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಚಟುವಟಿಕೆಗಳಿಗೆ ಸರ್ಕಾರಿ ಸ್ಥಳಗಳಲ್ಲಿ ನಿಷೇಧ ಹೇರಿರುವ ಬಗ್ಗೆ ಸರ್ಕಾರದ ತೀರ್ಮಾನ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ. ಸಂಘದ ಕಾರ್ಯಚಟುವಟಿಕೆಗಳಿಗೆ ಸರ್ಕಾರಿ ಸ್ಥಳಗಳಲ್ಲಿ ಅನುಮತಿ ಕೊಡಬಾರದು ಎಂದು ಗ್ರಾಮೀಣಾಭಿವೃದ್ಧಿ ಸಚಿವ ಪ್ರಿಯಾಂಕ್ ಖರ್ಗೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಪತ್ರ ಬರೆದಿದ್ದರು. ಈ ಪತ್ರವನ್ನು ಪರಿಶೀಲನೆ ನಡೆಸಿ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಸಿಎಂ ಸಿದ್ದರಾಮಯ್ಯ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿಯವರಿಗೆ ಸೂಚನೆ ನೀಡಿದ್ದರಿ ಬಳಿಕ ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಪರೋಕ್ಷವಾಗಿ RSS ಚಟುವಟಿಕೆಗಳಿಗೆ ಸರ್ಕಾರಿ ಶಾಲೆ ಕಾಲೇಜು ಆವರಣದಲ್ಲಿ ನಿರ್ಬಂಧ ಹೇರಲು ಕ್ರಮ ಕೈಗೊಳ್ಳಲಾಗಿದೆ. ಸದ್ಯ ಇದು ವಿವಾದಕ್ಕೆ ಕಾರಣವಾಗಿದೆ. ಬಿಜೆಪಿ ನಾಯಕರು ಕಾಂಗ್ರೆಸ್ ವಿರುದ್ಧ ಮುಗಿಬಿದ್ದಿದ್ದಾರೆ. ಪ್ರಿಯಾಂಕ ಖರ್ಗೆ ನನಗೆ ಗೊತ್ತಿದ್ದಂಗೆ ಸಂಘ ಪ್ರಾರಂಭ ಆದಾಗ ಒಂದು ಹುಟ್ಟೆ ಇರಲಿಲ್ಲ. ಅವ್ರ ತಂದೆ ಕೇಳಿದ್ರು, ಈ ಸಂಘ ಹೆಂಗ್ ಪ್ರಾರಂಭ ಆಯ್ತು, ನೀವ್ ಯಾಕೆ ಹೋಗಿದ್ರಿ? ಆಮೇಲೆ ಈಗೇನು ಅವ್ರಿದ್ದಾರೆ ಪಕ್ಷ, ಸಾಕಷ್ಟು ಬಾರಿ ನಿಷೇಧನ ಏರಿಸಿದ್ರು. ನ್ಯಾಯಾಲಯ ಚುಮಾರಿ ಆಗಿದೆ. ಒಂದು ಸಾರಿ ಅವರು ಪ್ರಿಯಾಂಕ ಖರ್ಗೆ ಅವ್ರಿಗೆ ನನಗೆ ಫೋನ್ ಮಾಡಿದ್ರೆ ಒಂದು ಅಪಾಯಿಂಟ್ಮೆಂಟ್ ಕೊಡಿಸ್ತೀನಿ. ಸನ್ಮಾನ್ಯ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರು, ಲೋಕಾಯುಕ್ತರಾಗಿದ್ದಂಥ ಸಂತೋಷ್ ಹೆಗ್ಡೆ ಅವರು ಅವರೊಂದು ವಿಶ್ಲೇಷಣೆ ಮಾಡಿದ್ದಾರೆ. ಯಾಕೆ ಕಾಂಗ್ರೆಸ್ನ ನಿಷೇಧ ಮಾಡಿ, ಅದಕ್ಕೆ ಅವ್ರ ಹತ್ರ ಒಂದ್ಸಾರಿ ಟೈಮ್ ಕೊಡಿಸ್ತೀನಿ ಅಪಾಯಿಂಟ್ಮೆಂಟ್.
ಅವ್ರ ಹತ್ರ ಕೇಳ್ಕೊಂಡು ಅವ್ರ ಹತ್ರ ತಿಳ್ಕೊಂಡು ಕಾನೂನೇನು, ದೇಶಭಕ್ತಿ ಯಾವುದು, ಯಾವುದು RSS ಏನು ಅನ್ನೋದೊಂದು ತಿಳುವಳಿಕೆಯನ್ನು ಅವರಿಂದ ಕಲೀಲಿ. ನಾವ್ಯಾರು ಹೇಳಿದ್ರೆ ಕಲಿಯಲ್ಲ ಅವರು, ಯಾಕೆಂದ್ರೆ ಅವ್ರಿಗೆ ಬುದ್ಧಿ ಇಲ್ಲ. ಆ ಬುದ್ಧಿ ಯಾವಾಗ ಅಂದ್ರೆ 28ರಲ್ಲಿ ಅವ್ರ ಮನೆಗೆ ಹೋಯ್ತಾರಲ್ಲ ಅವತ್ತು ಗೊತ್ತಾಗ್ತದೆ. ನಾನು RSSನ ಯಾಕೆ ನಾನು ನಿಷೇಧ ಮಾಡಬೇಕು ಅಂತ ಒಂದು ಪತ್ರ, ಅದು ಪತ್ರ ಅವನ ಮನೆಯಿಂದ ಟೈಪ್ ಮಾಡಿದ್ದಲ್ಲ, ಅವ್ನ ಸ್ವಂತ ಜೋಬಿಂದ 500-100 ರೂಪಾಯಿ ಖರ್ಚು ಮಾಡಿ ಲೆಟರ್ ಟೈಪ್ ಮಾಡಿದ್ದು ಗೊತ್ತಾಗಿರೋದು. 100 ರೂಪಾಯಿ ಖರ್ಚಾಯ್ತು ಅಂತ ಸರ್ಕಾರದ ದುಡ್ಡಲ್ಲಿ, ಸರ್ಕಾರದ ಬಂಗ್ಲೆಯಲ್ಲಿ, ಸರ್ಕಾರದ ಟೈಪಿಸ್ಟ್ನಲ್ಲಿ ಅದು ಟೈಪ್ ಮಾಡ್ಬಿಟ್ಟು CM ಆಫೀಸ್ ಅವ್ರ PAಗಳಲ್ಲಿ ಸರ್ಕಾರದ ದುಡ್ಡಲ್ಲಿ ಕಳಿಸ್ಬಿಟ್ಟ. ಆದ್ರೆ ಇವತ್ತು ಹೇಳ್ತೀನಿ, ಪ್ರಿಯಾಂಕಾ ಖರ್ಗೆ ಅವರೇ, ನಿಮ್ಮ ಯೋಗ್ಯತೆಗೆ, ನಿಮ್ಮ ಘನತೆಗೆ, ನಿಮ್ಮ ತಂದೆಯವರ ಸ್ಥಾನ ನೀವು ಉಳಿಸ್ಕೊಳ್ಳೋಕ್ಕಾಗಲ್ಲ. ನಿಮ್ಮ ತಂದೆಯವರ ಪಾಠನ ಇನ್ನೂ ಯಾಕೋ ನೀವು ಕಲ್ತಿಲ್ಲ. ಇದ್ರ ಬಗ್ಗೆ RSS ಬಗ್ಗೆ ನೀವು ಕೆಣಕಿದ್ದೀರಾ. ಮುಂದಿನ ದಿನದಲ್ಲಿ 28ರ ಚುನಾವಣೆಯಲ್ಲಿ ನಿಮ್ಮ ಕ್ಷೇತ್ರ ಜನ ತಕ್ಕ ಪಾಠ ಕಲಿಸ್ತಾರೆ. ಅದು ಉದಾಹರಣೆ, ಮೊನ್ನೆ ಕಳೆದ ಚುನಾವಣೆ ನಿಮ್ಮ ಶಿಷ್ಯನ 24ನೇ ವಾರ್ಡಲ್ಲಿ ಸೋಲಿಸಿದ್ರಲ್ಲ, ಅದನ್ನ ನಿಮ್ಗೆ ಅಸೆಂಬ್ಲಿಯಲ್ಲಿ ಸೋಲಿಸ್ತಾರೆ. ಅದು ಯಾವತ್ತು ನಿಮ್ಗೆ ಅವತ್ತು ಜ್ಞಾನೋದಯ ಆಗ್ತದೆ ಅಂತ ನಾನು ಭಾವಿಸ್ತೀನಿ. ಅವ್ರ ಕೊಲೆ ಯಾಕೆ ಕಾಂಗ್ರೆಸ್ನ ನಿಷೇಧ ಮಾಡಬಾರ್ದು? RSSನೇ ನಿಷೇಧ ಮಾಡ್ತೀನಿ ಅಂತ ಹೊರಟಂತ ಈ ಜನಕ್ಕೆ ಕಾಂಗ್ರೆಸ್ ಯಾಕೆ RSSನ ಆ ಒಂದು ನಿಷೇಧ ಮಾಡಬಾರ್ದು ಅಂತ ಹೇಳಿದ್ದಾರೆ. ಇವತ್ತು 100 ವರ್ಷದ ಪೂರೈಸಿದಂಥ ದಿವಸ. ಈ ಸಂದರ್ಭದಲ್ಲಿ ಇಡೀ ದೇಶದಲ್ಲಿ, ಇಡೀ ತಾಲೂಕಿನಲ್ಲಿ, ಇಡೀ ಹೋಬಳಿಗಳಲ್ಲಿ ಈ ಒಂದು ವಿಜಯದಶಮಿಯ ಒಂದು ಪಥಸಂಚಲನ ಪ್ರಾರಂಭ ಆಗಿತ್ತು. ಸಾವಿರಾರು ಕಡೆ, ಲಕ್ಷಾಂತರ ಕಡೆ ಆಡಬೇಕು ಒಂದು 100 ವರ್ಷದ ಸಂಭ್ರಮ ಅಂತೇಳಿ ಶತಮಾನೋತ್ಸವವನ್ನು ಆಚರಿಸಬೇಕು ಅಂತೇಳಿ ಸಂಘ ತೀರ್ಮಾನ ಮಾಡಿದೆ. ಆ ಸಂಘದ ಎಲ್ಲ ಕಾರ್ಯಕರ್ತರು ಆ ಸಂಘದ ಪಾಲನೆಯನ್ನು ಇವತ್ತು ನಮ್ಮ ಮಾಗಡಿ ತಾಲೂಕಿನಲ್ಲಿ ಕೋಟೆ ಮೈದಾನದಿಂದ ಪ್ರಾರಂಭ ಆಗಿ ಅಲ್ಲಿಯ ಒಂದು ಇಡೀ ಟೌನ್ ಅನೇಕ ನಮ್ಮ ಸ್ವಾಮೀಜಿಗಳವರು ಬಂದು ರಾಷ್ಟ್ರಧ್ವಜಕ್ಕೆ ಒಂದು ನಮ್ಮ ಭಗವದ್ಗೀತೆ ಪುಷ್ಪಾರ್ಚನೆ ಮಾಡಿದ್ದಾರೆ ಸ್ವಾಮೀಜಿ. ಇದರಲ್ಲಿ ಜಾತಿ ಮತ ಯಾವುದೂ ಇಲ್ಲ, ಧರ್ಮ ಒಂದು. ಆ ಧರ್ಮದಲ್ಲಿ ಎಲ್ಲರೂ ಭಾಗವಹಿಸ್ತಾರೆ. ಅದಕ್ಕೆ ಸಾಕ್ಷಿ ಈಗ ನೆರೆದಿರ್ತಕ್ಕಂಥ ಸ್ವಯಂ ಸೇವಕರ ಕರ್ತರೆ, ಬಂಧುಗಳೇ, ಹಿತೈಷಿಗಳೇ ಕಾರಣ ಅಂತ ನನ್ನ ನಾನು ಪ್ರಾರಂಭ ಆಗಿದ್ದೆ ಭಾರತೀಯ ಜನತಾ ಪಾರ್ಟಿ 96 ನನ್ನನ್ನು ಫಸ್ಟ್ ಗುರುತಿಸಿದ್ದು ಭಾರತೀಯ ಜನತಾ ಪಾರ್ಟಿ ಸಂಘ ಪರಿವಾರ. ನಾನೆಲ್ಲೂ ಬೇರೆ ಯಾವುದೇ ಒಂದು ಸಂಘವನ್ನು ನಿಮ್ಮಿಂದ ನಿಷೇಧ ಮಾಡಲು ಸಾಧ್ಯವಿಲ್ಲ ಎಂದು ಸವಾಲು ಹಾಕಿದ್ದಾರೆ. ಹಾಗಾದರೆ RSS ಹುಟ್ಟಿದ್ದು ಯಾವಾಗ? ಅದರ ಉದ್ದೇಶ ಏನು? ಸಂಘದ ವಿರುದ್ಧ ಇರುವ ಪ್ರಮುಖ ಆರೋಪಗಳೇನು? ಹಾಗೂ ಇದಕ್ಕೆ ಸಂಘ ನೀಡುವ ಸಮರ್ಥನೆ ಏನು? ಕಾಂಗ್ರೆಸ್ ನಾಯಕರು ಏಕೆ ಸಂಘದ ವಿರುದ್ಧ ಮುಗಿಬಿದ್ದಿದ್ದಾರೆ? ಈ ಕುರಿತಾದ ಒಂದಿಷ್ಟು ವಿವರಗಳು ಇಲ್ಲಿವೆ. ಡಾಕ್ಟರ್ ಕೇಶವ ಬಲಿರಾಮ್ ಹೆಡಗೇವಾರ್ 27 ಸೆಪ್ಟೆಂಬರ್ 1, 1925 ವಿಜಯದಶಮಿ ದಿನದಂದು ನಾಗಪುರದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ಸ್ಥಾಪಿಸಿದರು. ಹಿಂದೂ ಸಂಘಟನೆಯಾಗಿರುವ ಇದು ರಾಷ್ಟ್ರೀಯವಾದ, ಬಲಪಂಥೀಯ, ಐಕ್ಯತೆ ಮತ್ತು ಬಲವಾದ ಭಾರತವನ್ನು ನಿರ್ಮಿಸುವುದೇ ಇದರ ಮುಖ್ಯ ಗುರಿಯಾಗಿತ್ತು. ಇಂದು ದೇಶದಾದ್ಯಂತ ಬೆಳೆದು ಭಾರತದ ಅತ್ಯಂತ ದೊಡ್ಡ ಸ್ವಯಂ ಸೇವಕ ಸಂಘಟನೆಯಾಗಿದೆ. ಇದರೊಂದಿಗೆ ಸಂಬಂಧ ಹೊಂದಿರುವ ಇತರ ಸಂಸ್ಥೆಗಳನ್ನು ಒಟ್ಟಾಗಿ ಸಂಘ ಪರಿವಾರ ಎಂದು ಕರೆಯಲಾಗುತ್ತದೆ. RSS ಸಂಘಟನೆ ಒಂದು ಅಂದಾಜಿನ ಪ್ರಕಾರ ದೇಶದಲ್ಲಿ 25-35 ಕೋಟಿ ಸದಸ್ಯರನ್ನು ಹೊಂದಿದ್ದು, ರಾಷ್ಟ್ರಾದ್ಯಂತ 60 ಲಕ್ಷಕ್ಕೂ ಹೆಚ್ಚು ಶಾಖೆಯನ್ನು ಹೊಂದಿದೆ ಎನ್ನಲಾಗಿದೆ. RSS ಸಂಘಟಾತ್ಮಕ ಕಾರ್ಯವು ಶಾಖೆಗಳು ಪ್ರತಿನಿತ್ಯ 1 ಗಂಟೆ ಕಾಲ ಸಾರ್ವಜನಿಕ ಬಯಲು ಸ್ಥಳಗಳಲ್ಲಿ ನಡೆಯುವ ಮೂಲಕ ಸಂಘಟನೆ ಮಾಡುತ್ತಿವೆ. ಶಾಖೆಗಳಲ್ಲಿ ವ್ಯಕ್ತಿತ್ವ ವಿಕಸನ, ದೈಹಿಕ ಸದೃಢತೆಗಾಗಿ ಯೋಗ ಮತ್ತು ವ್ಯಾಯಾಮ, ಸಮಾಜ ಸೇವೆ, ಪ್ರಥಮ ಚಿಕಿತ್ಸೆ, ಸಮುದಾಯ ಜೀವನ, ದೇಶಭಕ್ತಿ, ಅಪಾಯಕರ ಸನ್ನಿವೇಶಗಳಿಂದ ಜನರನ್ನು ರಕ್ಷಿಸುವುದು, ಪುನರ್ವಸತಿಯಂತಹ ಚಟುವಟಿಕೆಗಳ ತರಬೇತಿ, ಜೊತೆಗೆ ಗ್ರಾಮ
ಅಥವಾ ವಿವಿಧ ಪ್ರದೇಶಗಳ ಸ್ವಚ್ಛತೆ ಹಾಗೂ ಅಭಿವೃದ್ಧಿ ಕೆಲಸಗಳಲ್ಲಿ ತೊಡಗುವಂತೆ ಸ್ವಯಂ ಸೇವಕರಿಗೆ ತರಬೇತಿ ನೀಡಲಾಗುತ್ತದೆ. ಆರ್ಎಸ್ಎಸ್ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಬಗ್ಗೆ ಇವತ್ತು ಮಾತಾಡೋಣ. ಡಾಕ್ಟರ್ ಕೇಶವ ಬಲಿರಾಮ್ ಹೆಗ್ಡೇವಾರ್ ಅವರು 1925ರಲ್ಲಿ ಸ್ಥಾಪಿಸಿದಂತಹ ಏಕೀಕೃತ ಸದೃಢ ಶಿಸ್ತಿನ ಮೌಲ್ಯ ಇರುವಂತಹ ಹಿಂದೂ ಸಮಾಜಕ್ಕೋಸ್ಕರ ಪ್ರಾರಂಭ ಆದಂತದ್ದೇ ಆರ್ಎಸ್ಎಸ್. ಇನ್ನು ಆರ್ಎಸ್ಎಸ್ ಜೊತೆಗೆ 36 ಸಂಘ ಪರಿವಾರಗಳಿದೆ. ಅಂದ್ರೆ ಒಂದು ಸಂಘವಾಗಿ, ಒಂದು ಮನೆಯಾಗಿ ಒಟ್ಟಿಗೆ ಕೆಲಸ ಮಾಡುವಂಥದ್ದು, ಒಂದೇ ಮೌಲ್ಯಗಳನ್ನ ಹಂಚಿಕೊಳ್ಳುವಂಥದ್ದು. ಸುಮ್ನೆ ಬೆಳಗ್ಗೆ ಎದ್ದು ಚಡ್ಡಿ ಹಾಕೊಂಡು ದಂಡ ಹಿಡ್ಕೊಂಡು ಡ್ರಿಲ್ ಮಾಡೋದಲ್ಲ. ಆರ್ಎಸ್ಎಸ್ ನ ಗೀತೆ ಕೇಳಿ, ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿ ಅಂತ. ಮಾತೃಭೂಮಿಯ ಸೇವೆಗಾಗಿ ಸಿದ್ಧ ಇರುವಂತಹ ಸ್ವಯಂ ಸೇವಕರಿವರು. ಕೈಯಲ್ಲಿ ಹಿಡ್ಕೊಂಡಿರೋ ದಂಡ ಯಾರನ್ನೋ ಹೊಡಿಬೇಕು ಅಂತ ಅಲ್ಲ. ಆರ್ಎಸ್ಎಸ್ ನ ಮೌಲ್ಯಗಳು ಯಾವತ್ತೂ ಅನ್ಯ ಧರ್ಮವನ್ನ ದ್ವೇಷಿಸಿ ಹಾಳು ಮಾಡಿ ಹಾಳುಗೆಡವಿ ಅಂತ ಹೇಳ್ಕೊಟ್ಟಿದ್ದೇ ಇಲ್ಲ. ಈ ದಂಡ ಇರೋದು ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ಒಂದು ಶಿಸ್ತಿನ ಸಂಕೇತ, ಸೆಲ್ಫ್ ಕಂಟ್ರೋಲ್ನ ಸಂಕೇತ, ಸೆಲ್ಫ್ ಡಿಫೆನ್ಸ್ನ ಸಂಕೇತ, ಡಿಸಿಪ್ಲಿನ್ನ ಸಂಕೇತವೇ ಹೌದು, ಮೈಂಡ್ ಅಂಡ್ ಬಾಡಿ ಬ್ಯಾಲೆನ್ಸ್ನ ಸಂಕೇತ. ಅದಕ್ಕೆ ಎಲ್ಲ ಜಾತಿಯವರು ಕೂಡ ಒಂದೇ ಸಮ ಅನ್ನುವಂತಹ ಒಂದು ನೀತಿಯನ್ನ ಸಾರುವಂತಹ, ಮೌಲ್ಯವನ್ನ ಸಾರುವಂತಹ ಯೂನಿಫಾರ್ಮ್ನ ಹಾಕೊಂಡು ಒಂದೇ ಒಂದು ಇಂಚು ಆ ಕಡೆ ಈ ಕಡೆ ಹೋಗ್ತಿರೋ ಹಾಗೆ ಶಿಸ್ತಿಂದ ಲೈನ್ ಮಾಡಿ ಪ್ರತಿದಿನ ದೇಹ ದಾಢ್ಯದ ಜೊತೆಗೆ ಮನಸ್ಸನ್ನ ಕೂಡ ವೃದ್ಧಿ ಮಾಡಿಕೊಳ್ಳುವಂಥದ್ದೇ ಆರ್ಎಸ್ಎಸ್ ನ ಪ್ರತಿ ಶಾಖೆಯ ಕೈಂಕರ್ಯ ಆಗಿದೆ. ಆರ್ಎಸ್ಎಸ್ ನ ಮೊದಲ ಗುರಿ ಸಂಸ್ಕೃತಿ, ಸಂಸ್ಕಾರ, ಶಿಸ್ತು ಹಾಗೆ ಸಮಾಜ ಸೇವೆ. ಅದಕ್ಕೇನೆ ದೇಶದ ಉದ್ದಗಲಕ್ಕೂ ಸರಿಸುಮಾರು 50,000ಕ್ಕೂ ಹೆಚ್ಚು ಶಾಖೆಗಳಲ್ಲಿ ಲಕ್ಷಾಂತರ ಆರ್ಎಸ್ಎಸ್ ಸಂಘ ಕಾರ್ಯಕರ್ತರಿದ್ದಾರೆ. ಇನ್ನು ಸುಮ್ಮನೆ ಚಡ್ಡಿ ಹಾಕೊಂಡು ಓಡಾಡೋದಷ್ಟೇ ಆರ್ಎಸ್ಎಸ್ ನ ಕೆಲಸ ಅಲ್ಲ. ವಿದ್ಯಾಭಾರತಿ ತರದ ಶಾಲೆಗಳಲ್ಲಿ ಸುಮಾರು 25,000 ಶಾಲೆಗಳಿದೆ. ಯೋಗ, ಧ್ಯಾನ, ಮೌಲ್ಯಯುತ ಶಿಕ್ಷಣ ಹಾಗೆ ನಮ್ಮ ಸಂಸ್ಕೃತಿಯನ್ನ ಸುಮಾರು 30 ಲಕ್ಷಕ್ಕೂ ಹೆಚ್ಚು ಮಕ್ಕಳಿಗೆ ಹೇಳ್ಕೊಡ್ಲಾಗ್ತಾ ಇದೆ. ಗ್ರಾಮ ವಿಕಾಸ್ ಅಡಿಯಲ್ಲಿ ಗ್ರಾಮೀಣ ಉದ್ಯೋಗ ಆಗಿರ್ಬೋದು, ಅಥವಾ ಗ್ರಾಮದ ಸ್ವಚ್ಛತೆ ಆಗಿರ್ಬೋದು, ಆರೋಗ್ಯ ಆಗಿರ್ಬೋದು, ವಿಕಸನ ಆಗಿರ್ಬೋದು, ಇದರ ಮೇಲೆ ಕೆಲಸ ಮಾಡ್ತಾ ಇದೆ. ಏಕಲ್ ವಿದ್ಯಾಲಯ ಅನ್ನುವಂತಹ ಒಂದು ಗ್ರಾಮೀಣ ವಿದ್ಯಾಲಯದಲ್ಲಿ ಸರಿಸುಮಾರು 1.2 ಲಕ್ಷ ವಿದ್ಯಾಲಯದಲ್ಲಿ ಎಷ್ಟೋ ಜನ ಗ್ರಾಮದಲ್ಲಿರುವಂತಹ ಮಕ್ಕಳಿಗೆ ಮೌಲ್ಯಯುತ ಶಿಕ್ಷಣ ಸಿಗ್ತಾ ಇದೆ. ಸ್ವದೇಶಿ ಮೂವ್ಮೆಂಟ್, ಆತ್ಮನಿರ್ಭರ್ ಮೂವ್ಮೆಂಟ್, ಈ ರೀತಿಯ ಎಷ್ಟೋ ರೀತಿ ಪ್ರಚಾರದಿಂದಾಗಿ ನಮ್ಮ ಗುಡಿ ಕೈಗಾರಿಕೆಗೆ, ನಮ್ಮ ಇಲ್ಲಿನ ಕಲಾವಿದರಿಗೆ, ಇಲ್ಲಿನ ಇಂಡಸ್ಟ್ರಿಗೆ ಕೆಲಸ ಸಿಗ್ತಾ ಇರೋದ್ರ ಜೊತೆಗೆ ನಮ್ಮ ಬ್ರ್ಯಾಂಡ್ಗಳಿಗೆ ಮೌಲ್ಯ ಹೆಚ್ಚಾಗ್ತಾ ಇದೆ. ಎಷ್ಟೋ ನಾಯಕರನ್ನ ಇದು ಹುಟ್ಟುಹಾಕಿದೆ. ಅಷ್ಟು ಮಾತ್ರ ಅಲ್ಲ, ಪ್ರತಿಯೊಬ್ಬ ಕಾರ್ಯಕರ್ತನಲ್ಲೂ ಕೂಡ ಡಿಸಿಪ್ಲಿನ್ ಜೊತೆಗೆ ಒಂದು ನಾಯಕತ್ವದ ಗುಣಗಳನ್ನ ಅದು ಕಲಿಸಿಕೊಡ್ತಾ ಇದೆ. ರಾಖಿ ಕಟ್ಟಿ ಸಹೋದರ ಭಾವವನ್ನ ಇಡೀ ದೇಶದ ಎಲ್ಲೆಡೆ ಎಲ್ಲ ಜಾತಿಯವರಾಗಿರ್ಬೋದು, ಯಾವುದೇ ಪ್ರಾಂತ್ಯದಲ್ಲಾಗಿರ್ಬೋದು, ಏಕ ಭಾರತ್ ಶ್ರೇಷ್ಠ ಭಾರತ್ ಅಂತ ಸಾರ್ತಾ ಇದೆ. ಮಾತೃ ಭೋಜನದಿಂದ ಹಿಡಿದು ಎಲ್ಲ ರೀತಿಯ ಹಬ್ಬಗಳನ್ನ ಆಚರಣೆ ಮಾಡಿ ನಮ್ಮ ಬೇರುಗಳು, ನಮ್ಮ ಸಂಸ್ಕಾರವನ್ನ ಗಟ್ಟಿಯಾಗಿ ಹಿಡ್ಕೋಬೇಕು. ಹಿಂದೂ ಧರ್ಮದಲ್ಲಿ ಒಡಗು ಇರಬಾರ್ದು, ಯಾವುದೇ ರೀತಿಯ ಮನಸ್ತಾಪಗಳಿರಬಾರ್ದು, ಎಲ್ಲರನ್ನೂ ಮಾತೃಭಾವದಿಂದ ನೋಡಬೇಕು ಅಂತ ಹೇಳ್ಕೊಡ್ತಾ ಇದೆ. ಹಾಗೆ ಆರ್ಎಸ್ಎಸ್ ನ ಮಹಿಳಾ ಶಾಖೆಯಲ್ಲಿ ಮಹಿಳೆಗೆ ಗೌರವ, ಸನ್ಮಾನ ಹಾಗೆ ಸ್ವಾವಲಂಬನೆಗೆ ಬೇಕಾಗಿರುವಂತಹ ಎಲ್ಲ ಕೆಲಸಗಳು ಕೂಡ ನೆರವೇರ್ತಾ ಇದೆ. ಇನ್ನು ಸಮಾಜ ಸೇವೆ, ಪ್ಲಾಸ್ಟಿಕ್ ನಿರ್ಮೂಲನೆ, ನದಿಗಳನ್ನ ಕ್ಲೀನ್ ಮಾಡುದು, ಸ್ವಚ್ಛತೆ, ಟ್ರೈಬಲ್ ಅಥವಾ ರೂರಲ್ ಇಂಡಿಯಾಗೆ ಬಲವರ್ಧನೆ, ಈ ರೀತಿಯ ಎಷ್ಟೋ ರೀತಿಯ ಕೆಲಸಗಳನ್ನ ಮಾಡ್ತಾ ಇದೆ. ಬ್ಲಡ್ ಡೊನೇಷನ್ ಕ್ಯಾಂಪ್ಸ್, ಹೆಲ್ತ್ ಕ್ಯಾಂಪ್ಸ್ ಹಾಗೆ ರೂರಲ್ ಡೆವಲಪ್ಮೆಂಟ್ ಕ್ಯಾಂಪ್ಸ್ ಇದೆಲ್ಲದನ್ನು ಆರ್ಗನೈಸ್ ಮಾಡ್ತಾನೆ ಇದೆ. ಇನ್ನು ಪ್ರವಾಹ ಬರಲಿ, ಭೂಕಂಪ ಬರಲಿ, ಕೋವಿಡ್ ಅಂತಹ ಪ್ಯಾಂಡಮಿಕ್ ಬರಲಿ, ಮೊದಲು ನಿಲ್ಲೋದು ಆರ್ಎಸ್ಎಸ್ ಕಾರ್ಯಕರ್ತರು ಅನ್ನೋದನ್ನ ನಾವು ಮರೆಯೋ ಹಾಗಿಲ್ಲ. ಕೋವಿಡ್ 1ರಲ್ಲೇ 67,000 ಲೊಕೇಶನ್ಸ್ ಅಲ್ಲಿ ಭಾರತದ ಎಲ್ಲೆಡೆ ಕ್ಯಾಂಪ್ ನ ನಿರ್ಮಾಣ ಮಾಡಲಾಗಿತ್ತು. ಸರಿಸುಮಾರು 5 ಕೋಟಿಗೂ ಹೆಚ್ಚು ಫುಡ್ ಕಿಟ್ ಗಳನ್ನ ಕೊಡಲಾಗಿತ್ತು. 73 ಲಕ್ಷಕ್ಕೂ ಹೆಚ್ಚು ರೇಷನ್ ಕಿಟ್ ಗಳನ್ನ ಕೊಡಲಾಗಿತ್ತು. ಸಾವಿರಾರು ಐಸೋಲೇಷನ್ ಸೆಂಟರ್ಗಳನ್ನ, ವ್ಯಾಕ್ಸಿನೇಷನ್ ಸೆಂಟರ್ಗಳನ್ನ, ಮನೆ ಮನೆಗೂ ಹೋಗಿ ಊಟ, ನೀರು, ವ್ಯಾಕ್ಸಿನೇಷನ್ ಇವೆಲ್ಲವನ್ನು ಕೂಡ ಅವರೇ ನಿಂತು ಮಾಡಿದ್ರು ಈ ಸ್ವಯಂ ಸೇವಕರು. ಬಾಲ ಸಂಸ್ಕಾರದಿಂದ ಹಿಡಿದು, ನದಿಗಳ ಸ್ವಚ್ಛತೆಯಿಂದ ಹಿಡಿದು, ಗ್ರಾಮೀಣ ಅಭಿವೃದ್ಧಿಯಿಂದ ಹಿಡಿದು, ಟ್ರೈಬಲ್ ಕಮ್ಯುನಿಟಿಯ ಅಪ್ಲಿಫ್ಟ್ಮೆಂಟ್ ಇಂದ ಹಿಡಿದು,
ಬಾರ್ಡರ್ಗಳಲ್ಲಿ ಕೂಡ ಭಾರತದ ಏಕೀಕರಣಕ್ಕೋಸ್ಕರ 100 ವರ್ಷದಿಂದ ದುಡಿತಾ ಇರುವಂತಹ ನಿಸ್ವಾರ್ಥ ಸಂಘಟನೆ ಅಂದ್ರೆ RSS. ಈ ಸಂಘಟನೆಯ ರಾಷ್ಟ್ರೀಯ ಮಟ್ಟದ ಮುಖ್ಯಸ್ಥರನ್ನು ಸರಸಂಘ ಚಾಲಕ ಎಂದು ಕರೆಯುತ್ತಾರೆ. ಅಂದಿನಿಂದ ಸೇವೆ ಸಲ್ಲಿಸಿದವರ ಪಟ್ಟಿಯನ್ನು ನೋಡುವುದಾದರೆ 1925ರಿಂದ 1930 ತನಕ ಸಂಘದ ಸಂಸ್ಥಾಪಕ ಡಾಕ್ಟರ್ GM ತಲೂ ಕರೆಯಲಾಗುವ ಡಾಕ್ಟರ್ ಕೇಶವ ಬಲಿರಾಮ್ ಹೆಗ್ಗಡೆವಾರ್ ಸರಸಂಘ ಚಾಲಕರಾಗಿದ್ದರು. ನಂತರ 1930ರಿಂದ 1931 ತನಕ ಡಾಕ್ಟರ್ ಲಕ್ಷ್ಮಣ ವಾಮನ ಪರಾಂಜಪೆ, 1931ರಿಂದ 1940 ತನಕ ಮತ್ತೆ ಡಾಕ್ಟರ್ ಕೇಶವ ಬಲಿರಾಮ್ ಹೆಗ್ಗಡೆವಾರ್, 1940 ತನಕ 1973 ತನಕ ಗುರೂಜಿ ಎಂದು ಕರೆಯಲಾಗುವ ಶ್ರೀ ಮಾಧವ ಸದಾಶಿವ ಗುಲ್ವಾಳ್ಕರ್, 1973ರಿಂದ 1993 ತನಕ ಬಾಳಾಸಾಹೇಬ್ ಎಂದು ಕರೆಯುವ ಶ್ರೀ ಮಧುಕರ್ ದತ್ತಾತ್ರೇಯ ದೇವರಸ್, 1993ರಿಂದ 2000 ತನಕ ರಜ್ಜುಭಯ್ಯ ಎನ್ನುವ ಪ್ರೋ ರಾಜೇಂದ್ರ ಸಿಂಗ್, 2000ದಿಂದ 2009 ತನಕ ಶ್ರೀ ಕುಪ್ಪಹಳ್ಳಿ ಸೀತಾರಾಮಯ್ಯ ಸುದರ್ಶನ್ ಹಾಗೂ 21 ಮಾರ್ಚ್ 2009ರಿಂದ ಇಲ್ಲಿಯ ತನಕ ಡಾಕ್ಟರ್ ಮೋಹನ್ ಮಧುಕರ ಭಾಗವತ ಸರಸಂಘ ಚಾಲಕರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. नमस्ते सदा वत्सले मातृभूमे, नमस्ते सदा वत्सले मातृभूमे. जो हमसे टकराएगा मिट्टी में मिल जाएगा. नमस्ते सदा वत्सले मातृभूमे, नमस्ते सदा वत्सले मातृभूमे. त्वया हिन्दु भूमे सुखं वर्धितोऽहं, त्वया हिन्दु भूमे सुखं वर्धितोऽहं. महामङ्गले पुण्यभूमे त्वदर्थे, महामङ्गले पुण्यभूमे त्वदर्थे. पतत्वेश हिंदू राष्ट्र घोषित नहीं करना है, वो है, ऋषि मुनियों ने उसको राष्ट्र घोषित कर दिया है. हिंदू शब्द आजकल करते, वो किसी अधिकृत घोषणा का मोहताज नहीं है. वो एक सत्य है, मानने से आपका लाभ है, न मानने से आपका नुकसान है. आजमा के देख सकते हैं. 100 साल की इस राष्ट्र सेवा की यात्रा में योगदान करने वाले सभी स्वयंसेवकों को आदरपूर्वक स्मरण करता हूं और देश गर्व करता है राष्ट्रीय स्वयंसेवक संघ की इस 100 साल की भव्य समर्पित यात्रा को और हमें प्रेरणा देता रहेगा. ಸ್ವಯಂ ಸೇವಕರಲ್ಲಿ ಶಿಸ್ತು, ಏಕತೆ ಮತ್ತು ಸಂಘಟನೆಯ ಶಕ್ತಿಯನ್ನು ಬೆಳೆಸುವುದು ಪಥಸಂಚಲನದ ಮೂಲ ಉದ್ದೇಶವಾಗಿದ್ದು 1925ರಲ್ಲಿ ನಾಗಪುರದಲ್ಲಿ ನಡೆದ ಮೊದಲ ಪಥಸಂಚಲನದಲ್ಲಿ ಕೇವಲ 10 ಸ್ವಯಂ ಸೇವಕರು ಭಾಗವಹಿಸಿದ್ದರು. ಆದರೆ ಇಂದು 100 ವರ್ಷ ಪೂರೈಸಿದ ಸಂಘಟನೆ ರಾಷ್ಟ್ರಾದಾದ್ಯಂತ ಕೋಟ್ಯಾಂತರ ಸಂಖ್ಯೆಯಲ್ಲಿ ಸ್ವಯಂ ಸೇವಕರು ಪಥಸಂಚಲನದಲ್ಲಿ ಪಾಲ್ಗೊಂಡಿದ್ದು ಹೆಮ್ಮೆ ಮತ್ತು ಗರ್ವದ ವಿಷಯ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಶತಮಾನದ ಈ ಐತಿಹಾಸಿಕ ಸಂದರ್ಭದಲ್ಲಿ ರಾಜ್ಯದ ಹುಬ್ಬಳ್ಳಿಯಲ್ಲಿ ಸಂಘ ಶತಾಬ್ದಿ ವರ್ಷ ಹಾಗೂ ವಿಜಯದಶಮಿ ನಿಮಿತ್ತ ಆಯೋಜಿಸಲಾಗಿತ್ತು. ರಾಷ್ಟ್ರಭಕ್ತರಿಗೆ ಸ್ಫೂರ್ತಿ ನೀಡುತ್ತಾ ಸಾಮಾಜಿಕ ಸೇವೆ, ಸಾಂಸ್ಕೃತಿಕ ಸಂರಕ್ಷಣೆ ಮತ್ತು ರಾಷ್ಟ್ರ ನಿರ್ಮಾಣದ ಸಂಘಟನೆ ಶತಮಾನೋತ್ಸವ ಆಚರಿಸುತ್ತಿರುವುದು ಹೆಮ್ಮೆಯ ವಿಷಯ. ಅಂದು ನಡೆದ ಪಥಸಂಚಲನ ನೋಡುಗರ ಕಣ್ಮನ ಸೆಳೆಯಿತು. ಲಕ್ಷಾಂತರ ಕಾರ್ಯಕರ್ತರ, ಸ್ವಯಂ ಸೇವಕರ ಶ್ರಮ ಹಾಗೂ ತ್ಯಾಗದಿಂದ ದೇಶದ ಏಕತೆ, ಶಕ್ತಿ ಮತ್ತು ಶ್ರೇಯೋಭಿವೃದ್ಧಿಗೆ ಸಂಘವು ಮಹತ್ವದ ಕೊಡುಗೆಯನ್ನು ನೀಡಿದೆ. ಸಂಘದ ಈ ಪವಿತ್ರ ಸೇವಾಪಥ ದೇಶದ ಸಮೃದ್ಧಿ ಹಾಗೂ ವಿಶ್ವಶಾಂತಿಯ ಸಾಧನೆಗೆ ಸದಾ ದಾರಿದೀಪವಾಗಲಿದೆ. ನಮಸ್ತೆ ಸದಾ ವತ್ಸಲೆ ಮಾತೃಭೂಮೆ, ನಮಸ್ತೆ ಸದಾ ವತ್ಸಲೆ ಮಾತೃಭೂಮೆ.
भूमे त्वया हिन्दुभूमे सुखं वर्धितोऽहम् त्वया हिन्दुभूमे सुखं वर्धितोऽहम् महामङ्गले पुण्यभूमे त्वदर्थे महामङ्गले पुण्यभूमे त्वदर्थे पतत्वेषकायो नमस्ते नमस्ते पतत्वेषकायो नमस्ते नमस्ते. ಆರ್ಎಸ್ಎಸ್ ಸಂಘಟನೆ ದೇಶಭಕ್ತಿಯನ್ನು ಸಾರುವ ಸಂಘಟನೆ. ಆದರೆ ಕಾಂಗ್ರೆಸ್ ಮತ್ತು ಎಡಪಂಥೀಯ ಪಕ್ಷಗಳು, ಸಂಘಟನೆಗಳು, ಪ್ರಗತಿಪರರು ಸಂವಿಧಾನ ಮತ್ತು ಸಮಾನತೆಯ ವಿರೋಧಿ ಎಂಬ ಆರೋಪಗಳನ್ನು ಮಾಡುತ್ತಿವೆ. ಆರ್ಎಸ್ಎಸ್ ಅಲ್ಪಸಂಖ್ಯಾತ, ದಲಿತರ ಹಾಗೂ ಮಹಿಳೆಯರ ವಿರೋಧಿಯಾಗಿದೆ. ಸ್ವತಂತ್ರ ಚಳವಳಿಯಲ್ಲೂ ಆರ್ಎಸ್ಎಸ್ ಭಾಗಿಯಾಗಿಲ್ಲ ಎಂಬುದು ಕಾಂಗ್ರೆಸ್ ಮತ್ತು ಪ್ರಗತಿಪರ ವಲಯದ ಆರೋಪವಾಗಿದೆ. ಆರ್ಎಸ್ಎಸ್ ಆಗಲಿ ಯಾವುದೇ ಸಂಘಟನೆಗಳಾಗಲಿ ಅದನ್ನು ನಿಷೇಧ ಮಾಡುವ ಅಧಿಕಾರ ರಾಜ್ಯ ಸರ್ಕಾರಕ್ಕೆ ಇಲ್ಲ. ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಈ ಸಂಬಂಧಿಸಿದಂತೆ ಶಿಫಾರಸು ಮಾಡಬಹುದು. ಆದರೆ ನಿಷೇಧ ಮಾಡುವ ಅಧಿಕಾರಿ ರಾಜ್ಯ ಸರ್ಕಾರಕ್ಕೆ ಇಲ್ಲ. ವೇಳೆ ಸಂಘಟನೆಯನ್ನು ನಿಷೇಧ ಮಾಡಬೇಕೆಂದರೆ ಬಲವಾದ ಕಾರಣಗಳಿರಬೇಕು. ಸಂಘಟನೆಗಳು ದೇಶದ ಭದ್ರತೆಗೆ ಅಪಾಯವುಂಟು ಮಾಡುವ ಸಂದರ್ಭ ಇದ್ದಾಗ ಅವುಗಳನ್ನು ನಿಷೇಧಿಸಬಹುದು. ಬಂದೂಕು, ಶಸ್ತ್ರಾಸ್ತ್ರಗಳನ್ನು ಇಟ್ಟುಕೊಂಡು ದೇಶ ವಿರೋಧಿ ಚಟುವಟಿಕೆಗಳಲ್ಲಿ ತೊಡಗುವ ಸಂಘಟನೆಗಳನ್ನು ಈ ಕಾನೂನಿನ ಅಡಿಯಲ್ಲಿ ನಿಷೇಧಿಸಲಾಗುತ್ತದೆ. ದೇಶದಲ್ಲಿ ಹಲವಾರು ಕೃತ್ಯಗಳನ್ನು ಎಸಗಿದರೆ ಅಂತಾರಾಷ್ಟ್ರೀಯ ಸಂಪರ್ಕ ಹಾಗೂ ಇನ್ನಿತರ ಕೃತ್ಯಗಳ ಸಾಕ್ಷ್ಯಗಳ ಆಧಾರದಲ್ಲಿ ಕೇಂದ್ರ ಸರ್ಕಾರ ಈ ನಿರ್ಧಾರವನ್ನು ಕೈಗೊಳ್ಳುತ್ತದೆ. ಆದರೆ ರಾಜ್ಯ ಸರ್ಕಾರಕ್ಕೆ ನಿಷೇಧ ಮಾಡುವ ಅಧಿಕಾರ ಇಲ್ಲ. ಆರ್ಎಸ್ಎಸ್ನ ಶುರು ಮಾಡಿದ್ದೆ ಹಿಂದೂಗಳು ತಮ್ಮ ಮೌಲ್ಯಗಳನ್ನ ಅರ್ಥ ಮಾಡಿಕೊಂಡು ಒಟ್ಟಿಗೆ ಬರಲಿ, ನಾವು ಶುಕ್ರವಾರನೋ ಭಾನುವಾರನೋ ಒಟ್ಟಿಗೆ ಸೇರೋದಿಲ್ಲ, ಹೀಗಾದ್ರೂ ಒಟ್ಟಿಗೆ ಸೇರ್ಲಿ ಅನ್ನುವಂತಹ ಪ್ರಯತ್ನದಿಂದಾನೆ ಆರ್ಎಸ್ಎಸ್ನ 3 ಸಲ ಬ್ಯಾನ್ ಮಾಡೋ ಪ್ರಯತ್ನ ಈ ಹಿಂದೆ ಕೂಡ ಆಗಿತ್ತು. ಒಂದ್ಸಲ ಗಾಂಧಿ ಹತ್ಯೆ ಆದಾಗ ಇದಕ್ಕೆ ಆರ್ಎಸ್ಎಸ್ಸೇ ಕಾರಣ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಬ್ಯಾನ್ ಮಾಡಕ್ ಹೋದ್ರು. ಆದ್ರೆ ಯಾವುದೇ ರೀತಿ ಪ್ರೂಫ್ ಇಲ್ದಿರೋ ಕಾರಣ ಆ ಬ್ಯಾನ್ ರಿವೋಕ್ ಆಯ್ತು. ಅನಂತರ ಇಡೀ ಡೆಮೋಕ್ರಸಿನೇ ತಲೆ ಕೆಳಗಾಗಿ ಯಾರಿಗೂ ಸ್ವತಂತ್ರನೇ ಇಲ್ದಿದ್ದಂತಹ ಎಮರ್ಜೆನ್ಸಿ ರೂಲ್ ಟೈಮಲ್ಲಿ ಮತ್ತೊಂದ್ಸಲ ಬ್ಯಾನ್ ಮಾಡೋ ಪ್ರಯತ್ನ ಆಯ್ತು. ಅದು ಕೂಡ ನಡೀಲಿಲ್ಲ. ಮತ್ತೊಂದ್ಸಲ ಬಾಬ್ರಿ ಮಸೀದಿ ಧ್ವಂಸದ ಸಮಯದಲ್ಲಿ ಆ ಒಂದು ಪ್ರಯತ್ನ ಆಯ್ತು. ಅದು ಕೂಡ ನಡೀಲಿಲ್ಲ. ಕೊನೆಗೂ ಇವತ್ತು ಅಯೋಧ್ಯೆಯನ್ನ ಕಟ್ಟಾಗಿದೆ. ಜೈ ಶ್ರೀರಾಮ್, ಜೈ ಭಾರತಾಂಬೆ, ವಂದೇ ಮಾತರಂ ಅಂತ ಹೇಳ್ತಾ 100 ವರ್ಷವನ್ನ ಕಳೆದಿದ್ದೇವೆ. ಭಾರತದಲ್ಲಿ ಯಾವೆಲ್ಲ ಸಂಘಟನೆ ನಿಷೇಧಕ್ಕೆ ಒಳಗಾಗಿದೆ ಎಂದು ನೋಡುವುದಾದರೆ, ಈ ಹಿಂದೆ ಸ್ಟೂಡೆಂಟ್ ಇಸ್ಲಾಮಿಕ್ ಮೂವ್ಮೆಂಟ್ ಸಿಮಿ ಸಂಘಟನೆ ಹಾಗೂ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ PFI ಸಂಘಟನೆಯನ್ನು ನಿಷೇಧ ಮಾಡಲಾಗಿತ್ತು. ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ PFI ಸೊಸೈಟಿಗಳ ನೋಂದಣಿ ಕಾಯ್ದೆ 1860ರಲ್ಲಿ ನೋಂದಣಿಯಾಗಿತ್ತು. ದೇಶದ ಆಂತರಿಕ ಭದ್ರತೆಗೆ ಧಕ್ಕೆ ಉಂಟು ಮಾಡಿದ ಆರೋಪದ ಅಡಿಯಲ್ಲಿ ಕಾನೂನುಬಾಹಿರ ಚಟುವಟಿಕೆಗಳ ತಡೆಗಟ್ಟುವಿಕೆ ಕಾಯಿದೆ 1967 ಅಡಿಯಲ್ಲಿ PFI ಸಂಘಟನೆಯನ್ನು ಭಾರತ ಸರ್ಕಾರ ನಿಷೇಧ ಮಾಡಿದೆ. ಇವಷ್ಟೇ ಅಲ್ಲದೆ ಲಷ್ಕರ್ ಎ ತೊಯ್ಬಾ, ಜೈಷ್ ಎ ಮೊಹಮ್ಮದ್, ಹಿಜ್ಬುಲ್ ಮುಜಾಹಿದೀನ್, ಇಂಡಿಯನ್ ಮುಜಾಹಿದೀನ್, ಅಲ್ ಕಜಾಹಿದೀನ್, ಅಲ್ ಖೈದಾ ಇನ್ ಇಂಡಿಯನ್ ಸಬ್ ಕಾಂಟಿನೆಂಟ್, ಖಲಿಸ್ತಾನ್ ಕಮಾಂಡೋ ಫೋರ್ಸ್, ಬಬ್ಬರ್ ಖಾಲ್ಸಾ ಇಂಟರ್ನ್ಯಾಷನಲ್, ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ ಮಾವೋವಾದಿ, ಯುನೈಟೆಡ್ ಲಿಬರೇಷನ್ ಫ್ರಂಟ್ ಆಫ್ ಅಸ್ಸಾಂ, ಲಿಬರೇಷನ್ ಟೈಗರ್ಸ್ ಆಫ್ ತಮಿಳ್ ಈಲಂ ನಿಷೇಧಕ್ಕೆ ಒಳಗಾಗಿವೆ.
ಇನ್ನು ಆರ್ಎಸ್ಎಸ್ ನೋಂದಾಯಿತ ಸಂಘಟನೆ ಅಲ್ಲ. ಆರ್ಎಸ್ಎಸ್ ಸಂಘಟನೆಯ ಸಹ ಸಂಘಟನೆಗಳು ಕಾನೂನುಬದ್ಧವಾಗಿ ನೋಂದಾಯಿಸಿಕೊಂಡಿವೆ. ಆದರೆ ಆರ್ಎಸ್ಎಸ್ ಜನರ ವ್ಯಕ್ತಿತ್ವ ರೂಪಿಸುವ ಕೇಂದ್ರ ಶಾಖೆಗಳಲ್ಲಿ ದೇಶಪ್ರೇಮ, ಧರ್ಮದ ಬಗ್ಗೆ ತಿಳುವಳಿಕೆ ನೀಡುತ್ತೇವೆ. ಹಾಗಾಗಿ ನೋಂದಣಿ ಅಗತ್ಯ ಇಲ್ಲ ಎಂದು ತನ್ನ ನಡೆಯನ್ನು ಸಮರ್ಥಿಸಿಕೊಳ್ಳುತ್ತದೆ. ಆದರೆ ಸಂಘಕ್ಕೆ 100 ವರ್ಷ ಆದರೂ ಯಾಕೆ ಕಾನೂನುಬದ್ಧವಾಗಿ ನೋಂದಣಿ ಮಾಡಿಸಿಕೊಂಡಿಲ್ಲ? ಆರ್ಎಸ್ಎಸ್ ಹಣಕಾಸು ಮೂಲ ಯಾವುದು ಎಂಬುವುದು ಕಾಂಗ್ರೆಸ್ ನಾಯಕರ ಪ್ರಶ್ನೆಯಾಗಿದೆ. ಯಾರು ಬೇಡ ಅಂದಿದ್ದಾರೆ? ಈಗ ದೇವಸ್ಥಾನದಲ್ಲಿ ಇರೋ ಹುಂಡಿಗೆ ಜನರು ಹಾಕ್ತಾ ಇರೋದು ಲೆಕ್ಕ ಸಿಗ್ತದೆ. RSS ದೇಣಿಗೆ ಕೊಡ್ತಾ ಇರುವಂಥ ಲೆಕ್ಕ ಯಾಕೆ ಸಿಗ್ತಾ ಇಲ್ಲ ನಿಮಗೆ? ದೇವ್ರಿಗಿಂತ ದೊಡ್ಡವರಾಗ್ಬಿಟ್ರೆ ಇವರು? ಇಲ್ಲ ವಾಲಂಟಿಯರ್ ಕೊಡ್ತಾರೆ, ವೆರಿ ಗುಡ್. ಐ ವಾಂಟ್ ಟು ನೋ ಹೂ ದ ವಾಲಂಟಿಯರ್ಸ್ ಆರ್. ಐ ವಾಂಟ್ ಟು ನೋ ಹೂ ಇಸ್ ಗಿವಿಂಗ್ ಹೌ ಮಚ್. ದೇವಸ್ಥಾನಗಳಲ್ಲಿ ಇರುವಂಥ ದುಡ್ಡನ್ನು ಎಣಿಸ್ಬಿಟ್ಟು ವಾಪಸ್ಸು ಜೀರ್ಣೋದ್ಧಾರ ಕೊಡ್ತಾ ಇದ್ದೀವಿ. ಇವರಿಗೆ ಎಲ್ಲಿಂದ ಬರ್ತಾ ಇದೆ ಆದಾಯ? ದೊಡ್ಡ ದೊಡ್ಡ ಬಂಗ್ಲೆ ಕಟ್ಟಿಸ್ತಾ ಇದ್ದಾರೆ, ದೊಡ್ಡ ದೊಡ್ಡ ಕಚೇರಿಗಳು ಕಟ್ಟಿಸ್ತಾ ಇದ್ದಾರೆ, ದೊಡ್ಡ ದೊಡ್ಡ ಕಾರ್ಗಳಲ್ಲಿ ಇವರೆಲ್ಲ ಓಡಾಡ್ತಾರೆ. ಹೆಂಗೆ ಸರ್? ಈಗ ಯಾವುದೇ ಸಂಸ್ಥೆಗೆ ದೇಣಿಗೆ ಎಲ್ಲಿಂದ ಬರ್ತಾ ಇದೆ ಅಂತ ಗೊತ್ತಾಗಬೇಕಲ್ಲ? ಹೆಂಗೆ ಗೊತ್ತಾ? ಇವರು ರಾಜ್ಯದಿಂದ ಬರ್ತಾ ಇದೆಯಾ, ಹೊರ ರಾಜ್ಯದಿಂದ ಬರ್ತಾ ಇದೆಯಾ, ಹೊರ ದೇಶದಿಂದ ಬರ್ತಾ ಇದೆಯಾ? ಅದೇ ರೀತಿ ಮುಸ್ಲಿಂ ಮತ್ತು ಕ್ರಿಶ್ಚಿಯನ್ ಸಂಘಟನೆಗಳಿಗೂ ಹಣಕಾಸು ಮೂಲ ಯಾವುದು? ಮಸೀದಿಯಲ್ಲಿ ಏನೆಲ್ಲ ನಡೆಯುತ್ತೆ? ಅವರುಗಳ ಧಾರ್ಮಿಕ ಹಬ್ಬಗಳಲ್ಲಿ ಅಹಿತಕರ ಘಟನೆಗಳು ಕಂಡುಬಂದರೂ ಸರ್ಕಾರ ಯಾಕೆ ಸಮ್ಮನಿರುತ್ತದೆ ಎಂದು ಬಿಜೆಪಿ ಆರ್ಎಸ್ಎಸ್ನವರ ಪ್ರಶ್ನೆಯಾಗಿದೆ. ಸರ್ಕಾರ ಇದಕ್ಕೆ ಉತ್ತರ ಕೊಡುವ ಧೈರ್ಯ ಮಾಡದಿರುವುದು ಯಾಕೆ ಅಂತ ಗೊತ್ತಿಲ್ಲ. नमस्ते सदा वत्सले मातृभूमे, नमस्ते सदा वत्सले मातृभूमे, त्वया हिन्दुभूमे सुखं वर्धितोऽहं, त्वया हिन्दुभूमे सुखं वर्धितोऽहं, महामङ्गले पुण्यभूमे त्वदर्थे, महामङ्गले पुण्यभूमे त्वदर्थे, पतत्वेशकायो नमस्ते नमस्ते, पतत्वेशकायो नमस्ते नमस्ते, प्रभो शक्तिमन हिन्दुराष्ट्राङ्गभूता, प्रभो शक्तिमन हिन्दुराष्ट्राङ्गभूता, इमे सादरं त्वां नमामो वयम्, इमे सादरं त्वां नमामो वयम्, त्वदीयाय कार्याय बद्धा कटीयं, त्वदीयाय कार्याय बद्धा कटीयं, शुभामाशिषं देहि तत्पूर्तये, शुभामाशिषं देहि तत्पूर्तये, अजय्याञ्च विश्वस्य देहीश शक्तिम्, अजय्याञ्च विश्वस्य देहीश शक्तिम्, सुशीलं जगत्येन नम्रं भवेत्, सुशीलं जगत्येन नम्रं भवेत्, श्रुतं चैव यत्कण्टकाकीर्णमार्गं, श्रुतं चैव यत्कण्टकाकीर्णमार्गं, स्वयं स्वीकृतं नः सुगं कारयेत्, स्वयं स्वीकृतं नः सुगं कारयेत्, समुत्कर्षणुः श्रेयसस्येकमुग्रं, समुत्कर्षणुः श्रेयसस्येकमुग्रं, परं साधनं नाम वीरव्रतं, परं साधनं नाम वीरव्रतं, तदन्तः स्फुरत्वक्षयाधेयनिष्ठा, तदन्तः स्फुरत्वक्षयाधेयनिष्ठा, रदन्तः प्रजागर्तु तीव्रानिशम्, रदन्तः प्रजागर्तु तीव्रानिशम्,
विजेत्री जनः संहता कार्यशक्तिर् विजेत्री जनः संहता कार्यशक्तिर् विधायास्य धर्मस्य संरक्षणम् विधा